ಜಿಮ್ ಟ್ರೈನರ್ಗೆನೆ ಚಾಕು ಇರಿದಿರುವಂತಹ ಸುದ್ದಿ ಈಗ ಬರ್ತಾ ಇದೆ ರಾಮನಗರ ಜಿಲ್ಲೆಯಿಂದ. ಜಿಮ್ ಟ್ರೈನರ್ಗೆ ಪ್ರೇಯಸಿಯಿಂದ ಚಾಕು ಇರಿದಿದ್ದಾರಂತೆ. ಬೇರೆ ಯುವತಿಯ ಜೊತೆಗೆ ಸಂಪರ್ಕ ಶಂಕಿಸಿ ಚಾಕು ಇರಿದಿದ್ದಾಳೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಬಿಡದಿಯ ಸಿಲ್ಕ್ ಫಾರ್ಮ್ ಕ್ವಾರ್ಟರ್ಸ್ನಲ್ಲಿ ಆಗಿರುವಂತಹ ಘಟನೆ ಇದು. 5-6 ವರ್ಷಗಳಿಂದ ಪ್ರೀತಿಸ್ತಾ ಇದ್ದ ವೇಣುಗೋಪಾಲ್ ಮತ್ತು ಸುಧಾ. ಕೆಲ ದಿನಗಳಿಂದ ಅಂತರವನ್ನ ವೇಣುಗೋಪಾಲ್ ಕಾಯ್ದುಕೊಂಡಿರ್ತಾರೆ. ಚಾಕು ಇರಿದು ಪೊಲೀಸರ ಮುಂದೆ ಈಗ ಆರೋಪಿ ಸುಧಾ ಶರಣಾಗಿದ್ದಾರೆ. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ವೇಣುಗೋಪಾಲ್ ಪಡಿತಾ ಇರೋದು. ಜಿಮ್ ಟ್ರೈನರ್ಗೆ ಪ್ರೇಯಸಿನೇ ಚಾಕು ಇರಿದಿರುವಂತಹ ಸುದ್ದಿ ಬರ್ತಾ ಇರುವಂಥದ್ದು ಬಿಡದಿಯಿಂದ. ಬೇರೆ ಯುವತಿಯ ಜೊತೆಗೆ ಸಂಪರ್ಕವನ್ನ ಹೊಂದಿದ್ದಾರೆ ಅನ್ನುವಂತಹ ಅನುಮಾನದ ಮೇರೆಗೆ ಚಾಕು ತಗೊಂಡು ಹೋಗಿ ಚುಚ್ಚಿ ಅವರೇ ಹೋಗಿ ಪೊಲೀಸರ ಮುಂದೆ ಶರಣಾಗಿದ್ದಾರೆ. ನನ್ನ ಸಹೋದ್ಯೋಗಿ ರಾಮನಗರ ಪ್ರತಿನಿಧಿ ವಿನಯ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿನಯ್, ಏನ್ ಸ್ಟೋರಿ ಇದು? ಜಿಮ್ ಟ್ರೈನರ್ಗೆ ಚಾಕು ಇರಿದಂತಹ ಪ್ರೇಯಸಿ ಕೊನೆಗೆ ತಾನೇ ಹೋಗಿ ಠಾಣೆಗೆ ಶರಣಾಗಿರುವಂತಹ ಘಟನೆ ಬಿಡದಿಯ ಸಿಲ್ಕ್ ಫಾರ್ಮ್ ಕ್ವಾರ್ಟರ್ಸ್ ಬಳಿ ನಿನ್ನೆ ರಾತ್ರಿ ನಡೆದಿರುವಂತದ್ದು. ವೇಣುಗೋಪಾಲ್ ಎಂಬ ಏನು ಯುವಕ ಇದ್ದ, ಆತ ಜಿಮ್ ಟ್ರೈನರ್ ಕೂಡ ಆಗಿದ್ದ, ಜೊತೆಗೆ ಖಾಸಗಿ ಕಂಪನಿಯ ಉದ್ಯೋಗಿ ಕೂಡ ಆಗಿದ್ದ. ಈತನ ಜೊತೆಗೆ ಸುಧಾ ಎಂಬ ಯುವತಿ ಏನಿದ್ಲು, ಕಳೆದ 5-6 ವರ್ಷಗಳಿಂದ ಇಬ್ರು ಕೂಡ ಲವ್ ಮಾಡ್ತಾ ಇದ್ರು. ಇದರ ಇತ್ತೀಚೆಗೆ ವೇಣುಗೋಪಾಲ್ ಹಾಗೂ ಯುವತಿಯಿಂದ ಒಂದು ಸ್ವಲ್ಪ ಅಂತರವನ್ನ ಕಾಯ್ದುಕೊಂಡಿದ್ದ ಅಂತ ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ ಬೇರೆ ಹುಡುಗಿ ಸಂಪರ್ಕದಲ್ಲಿದ್ದ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡಿ ಮಾತಾಡ್ಬೇಕು ಬಾ ಅಂತ ಯುವತಿ ಕರ್ಸ್ಕೊಂಡು ಇದೀಗ ಆತನಿಗೆ ಚಾಕುವನ್ನ ಎರೆದಿರುವಂತದ್ದು. ಚಾಕು ಇರಿದ ಬಳಿಕ ತಾನೇ ಹೋಗಿ ಠಾಣೆಗೆ ಶರಣಾಗಿರುವಂತ ಘಟನೆ ಕೂಡ ನಡೆದಿರುವಂತದ್ದು. ಬಳಿಕ ಯುವಕನನ್ನ ಕೂಡಲೇ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗಿದೆ. ಸದ್ಯ ಯುವಕ ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ಈ ಸಂಬಂಧ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಯುವತಿ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಅರುಣ್. ಓಕೆ ವಿನಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಆಕ್ರೋಶ ಕೇವಲ ಹುಡುಗರಿಗೆ ಮಾತ್ರ ಬರೋದಿಲ್ಲ, ಹುಡುಗಿಯರಿಗೂ ಬರುತ್ತೆ. ಸಿನ್ಸಿಯರ್ ಆಗಿ ಲವ್ ಮಾಡುವಂಥವ್ರು ಬರೀ ಹುಡುಗರು ಅಷ್ಟೇ ಅಲ್ಲ, ಹುಡುಗಿಯರು ಇರ್ತಾರೆ. ಅದರಲ್ಲಿ ಇವಳು ಕೂಡ ಅಷ್ಟೇ. 5-6 ವರ್ಷದಿಂದ ಪ್ರೀತಿಸ್ತಾ ಇದ್ರಂತೆ, ಈಗ ದೂರ ಆಗಿದ್ರಂತೆ. ಅನುಮಾನದ ಮೇರೆಗೆ ಹೋಗಿ ಚಾಕು ಚುಚ್ಚಿದ ಮಾತ್ರ ಬಹಳ ದೊಡ್ಡ ಮಟ್ಟದ ತಪ್ಪೆ, ಅಪರಾಧನೇ ಅದು.